ಕೈಯತ್ತ ಕರಿಯ ಲೋಡೆ ನಾಯಿ ಹೊಡೆದಾಕ್ಬಿಡ್ತೀನಿ ಕೈಯತ್ತ. ಓ ನಮಸ್ಕಾರ ಕರಡಿ ಬೈ, ನಾನು ಏನು ನನ್ನ ಕರಡಿ ಸುಮ್ನೆ ಹಂಗೆ ಮರ್ತೋಡಿ ತಗೋ ಬಾದಾಮ್ ಸಾಕಾಗೈತೆ. ನಿಮ್ಗೆ ಗೊತ್ತು ನಾನು ಎಂತ ದೊಡ್ಡ ಟೂರಿಸ್ಟ್ ಗೈಡ್ ಅಂತ. ಹಿಂಗೆ ಕಾಡಲ್ಲಿ ಒಂದ್ಸರಿ ಟೂರ್ ಹೋಗ್ಬೇಕಾದ್ರೆ ಕರಡಿ ಸಿಂಹ ನಾನು ಆಯ್ತಾಯ್ತು ಹಿಂಗ್ ಆಡ್ತವ್ರೆ ಅಂದ್ರೆ ಒಂದ್ಸಲ ಕಾಡಲ್ಲಿ ಜೇನ್ ಕಿತ್ತಾಕ್ ಹೋಗ್ಬೇಕಾದ್ರೆ ಮರ ಹತ್ಬಿಟ್ಟು ಮರ ಇಳಿಯಕ್ ಬರ್ದಿರ ಅದ್ರ ಕೆಡೆ ಬಿದ್ದು ತಲೆ ಏಟ್ ಮಾಡ್ಕೊಂಡು ಆಯ್ತಾಯ್ತು ಸುಮ್ನೆ ಮರ ಇಳಿಯಕ್ ಬರ್ದಿರ ತಲೆ ಏಟ್ ಮಾಡ್ಕೊಂಡು ಇವಾಗ ಜ್ಞಾಪನ ಶಕ್ತಿ ಎಲ್ಲ ಹೋಗ್ಬಿಟ್ಟೈತಿ. ಕರಡಿ ಬೈ ಸ್ಟೋರಿ ಕೇಳಿ ಏನಂತ ಕೆಡೆ ಕಮೆಂಟ್ ಮಾಡಿ. ಇದೇನು ಇದು ಕಾಡ್ಬೇಕೇ ಇರ್ಬೇಕು ಮೋಸ್ಟ್ಲಿ ಇದು. ನಿಂಗ್ ಗೊತ್ತಿಲ್ವಾ ಇದೇನು ಅಂತ? ಬೆಕ್ತಿ ಇಷ್ಟೊಂದ್ ದೊಡ್ಡದಿರುತ್ತಾ? ಅಪ್ಪ ದೇವ್ರೆ ಇದೊಂದ್ಸತಿ ಕಾಪಾಡ್ಬಿಡಪ್ಪ. ಈ ಗೋಲಿ ಮಗ ನಾಯಿ ಹೆಂಗಿರುತ್ತೆ ಅಂತ ತೋರ್ಸ್ತೀನಿ ನಾನು. ಮಿಷನ್ ನಿನ್ ಕನ್ಸಲ್ಲಿ 3 ಜನ ಹುಡುಗಿರಿದ್ದಾರೆ ಅಂತ ಅನ್ಕೋ. ಯಾಕೆ ನಗ್ತಾ ಇದ್ಯಾ? ನಿಂಗ್ 3 ಜನ ಹುಡುಗಿರ ಅಂದ ತಕ್ಷಣ ನಗು ಬರ್ತಾ ಇದ್ಯಾ? ಯಾಕೆ ನಗ್ತಾ ಇದ್ಯಾ? ಯಾವಳ ನೆನ್ಸ್ಕೊಂಡು ಏನು ಇವಾಗ ನಗು ಬರ್ತಾ ಇಲ್ವಾ ನಾನು ನೋಡಿತಾ ಇದ್ದೀನಿ ಅಂತ? ನೀನು ನಾನು 3 ಜನ ಹುಡುಗಿರ್ ನಾನು ನೆನ್ಸ್ಕೊ ಅಂದ ತಕ್ಷಣ ನೀನ್ ಹೇಳ್ಬೇಕು ನಂಗೆ ನನ್ ಕನ್ಸಲ್ಲಿ ನಿನ್ಬಿಟ್ಟು ಬೇರೆ ಯಾರು ಬರಲ್ಲ ಅಂದ್ಬಿಟ್ಟು ನಾನು ಒಬ್ಬರೇ ಇರೋದು ಅಂತ ಹೇಳ್ಬಿಟ್ಟು ಯಾವಳ ನೆನ್ಸ್ಕೊಂಡು ಹೋಗ್ತಾ ಇದ್ಯೋ? ಅವಳ ಹತ್ರ ಅಣ್ಣ ಅಗ್ರಹಾರ ಹೋಗ್ಬೇಕು ಎಷ್ಟು ತಗೋತೀರಾ? 100 ರೂಪಾಯಿ ಆಗುತ್ತೆ ಸರ್. ಅಗ್ರಹಾರ ಹೋಗ್ಬೇಕು ಬರ್ತೀರಾ? ಇದ್ಯಾಕ್ ಗುರು 100 ರೂಪಾಯಿ ಮಾತಾಡಿಲ್ವಾ ಇಲ್ಲಿ? ಜರ್ಗೋ 150 ಕೊಡ್ತೀನಿ ಬರೀ 100 ರೂಪಾಯಿ ಕೊಡ್ತೀನಿ ಅಣ್ಣ. 250 ಕೊಡ್ತೀನಿ ಅಣ್ಣ. ಫೈನಲ್ ಗುರು 300 ರೂಪಾಯಿ ಕೊಡ್ತೀನಿ ಬರ್ತೀರಾ ಅಲ್ವಾ ಈಗ? ನಡೀರಿ ಅಣ್ಣ ಹೋಗೋಣ. ಅಣ್ಣ ಸಿಟಿ ಬಸ್ ಸ್ಟ್ಯಾಂಡ್ ಬರ್ತೀರಾ? ಎಷ್ಟು ತಗೋತೀರಾ? 100 ರೂಪಾಯಿ ಆಗುತ್ತೆ ಸರ್. ಸಿಟಿ ಬಸ್ ಸ್ಟ್ಯಾಂಡ್ ಬರ್ತೀರಾ? 100 ರೂಪಾಯಿ ಮಾತಾಡಿಲ್ವಾ? ನಿಂತ್ಕೊಳ್ಳ. 150 ಕೊಡ್ತೀನಿ ಅಣ್ಣ. 200 ರೂಪಾಯಿ ಕೊಡ್ತೀನಿ ಅಣ್ಣ. 250 ಕೊಡ್ತೀನಿ ಅಣ್ಣ. 300 ರೂಪಾಯಿ ಕೊಡ್ತೀನಿ ಅಣ್ಣ. ಇಟ್ಕೊಳ್ಳ. ಮಾತಾಡಿತ್ತಲ್ಲ ಮುಚ್ಕೊಂಡು ಇಟ್ಕೊಳ್ಳಲ್ಲ ಇದನ್ನೆಲ್ಲ ಸದ್ಯಕ್ಕೆ ಬೇರೆ ಗಿರಾಕಿಗಳು ನೋಡೋದ. ನಡಿ ಮತ್ತೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಗೊತ್ತಿದ್ದು ಡೋರ್ ಓಪನ್ ಮಾಡಿ ನೋಡ್ತೀಯಾ? ಮಾಡ್ತೀನಿ. ಎಂತ ಮಂದಿ ಎಲ್ಲ ಅರ್ಥ ಆಯ್ತಾ? ದಿ ನೆಕ್ಸ್ಟ್ ಡೇ ಚಿನ್ನ ಬಾಳಲ್ಲಿ ರಾತ್ರಿ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದು. மாத்தாரிகோ பாய். சடார்னு 2 காலை நீட்டினாங்கன்னா பிரேக் பிடிக்க போறாங்கன்னு அர்த்தம். சோ பின்னாடி வரவங்க சூதானமா வாங்க. சில பெண்கள் ரைட் சைடு இண்டிகேட்டர் போட்டு லெஃப்ட் சைடு திரும்புவாங்க. சோ பின்னாடி வரவங்க கவனமா வாங்க. தேவையில்லாம அவங்க மேல இடிச்சு சண்டை போட்டுட்டு இருக்க வேண்டாம். சில பெண்கள் வண்டியை ஸ்டார்ட் பண்ண உடனே அப்படியே ஆக்சிலேட்டர் திருக்குவாங்க. ஏதாச்சும் செவர் மேல போய் முட்டிடுவாங்க. இல்லனா இந்த மாதிரி ஓரமா போன் பேசிட்டு இருக்க அப்பாவே இடிச்சு அவனை பாடையில தூக்க வச்சிருவாங்க. இந்த மாதிரி பெண்கள் சீட்டோட லென்த் பாத்தீங்கன்னா நல்ல பெருசா ஃப்ரீயா இருக்கும். ஆனா அந்த சீட்டோட முனி கார்னர்ல தான் உட்கார்ந்து பைக் ஓட்டுவாங்க. இந்த மாதிரி பெண்கள் தான் கூட வரவங்க பைக்ல ஏறிட்டாங்களா ஏறலையான்னு தெரியாம அப்படி போயிருவாங்க. இந்த மாதிரி சில பெண்கள் ஸ்கூட்டி ஓட்டும் போது 2 காலையும் ரோட்ல வச்சு அப்படி உரசிக்கிட்டே ஓட்டிட்டு வருவாங்க. ಹಾಯ್ ಹಾಯ್ ಅಶ್ವಿನಿ ಅಲ್ಲ?
ಹೌದು. ಸೂರಜ್ ಸಿರ್ಸಿ. ಸುಮಾರು ದಿನದಿಂದ ಮಾತಾಡ್ಸ್ಬೇಕಂತಿದ್ದೆ, ಮಾತಾಡ್ಸೋಕೆ ಆಗ್ತಿರ್ಲಿಲ್ಲ. ನಾನು ಮಾತಾಡ್ಸ್ಬೇಕು ಅನ್ಕೊಂಡಿದ್ದೆ ನಿಮ್ಮನ್ನ. ಹೌದಾ? ಹಂಗಂದ್ರೆ ಮಾತಾಡ್ಬೋದಲ್ಲ? ಮಾತಾಡ್ಬೋದು. ಅಂದ್ರೆ ಯಾವ್ದಾದ್ರು ಕೆಫೆಗೆ ಹೋಗುವನ? ಹೋಗುವ. ಬೈಕ್ ತಗೊಬರ್ತೀನಿ. ಇಲ್ಲ, ಇವತ್ತು ಸ್ವಲ್ಪ ಕೆಲಸ ಇದೆ, ನಾಳೆ ಸಂಜೆ ಹೋಗುವ. ಹೌದಾ? ಸರಿ, ಹಂಗಂದ್ರೆ ನಾಳೆ ಹೋಗುವ. ನಾಳೆ ಸಂಜೆ ನಾಳೆ ಸಿಗುವ. ಬಾಯ್. ನಿಮ್ದು ಇನ್ಸ್ಟಾಗ್ರಾಮ್ ID ಒಂದು ಹೇಳ್ರಿ, ನಾನು ರಿಕ್ವೆಸ್ಟ್ ಕಳಿಸ್ತೀನಿ. ಸಾರಿ, ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಿಲ್ಲ. ಏನಂದ್ರಿ? ಸೋಷಿಯಲ್ ಮೀಡಿಯಾ. ಕೆಫೆಗೆ ಹೋಗೋಣ ಅಂದೆಲ್ಲ, ಎಲ್ಲೋ ಹೊಂಟಿ? ಅಯ್ಯೋ ಯಾವ್ದೋ ನಿಂದು ಕರ್ಮಾಡ್ಲ. ಫಸ್ಟ್ ದಯವಿಟ್ಟು ಮಗ ಕೋತಿನ ಬಿಟ್ಬಿಡು ಮಗ. ನಿಂದೇನ್ ನೋಡಕಾಯ್ತಲ್ಲ, ಯಾರಾದ್ರೂ ಫಾರೆಸ್ಟ್ ಆಫೀಸರ್ಸ್ ಏನಾದ್ರು ಬಂದ್ರೆ ಅದೇ ಕೋತಿ ಕೈಲಿ ತಿಗಾ ಹೊಡ್ಸ್ಬಿಡ್ತಾರೆ. ಅಯ್ಯೋ ಯಾವ್ದೋ ನಿಂದು ಕರ್ಮಾಡ್ಲ. ಫಸ್ಟ್ ದಯವಿಟ್ಟು ಮಗ ಕೋತಿನ ಬಿಟ್ಬಿಡು ಮಗ. ನಿಂದೇನ್ ನೋಡಕಾಯ್ತಲ್ಲ, ಯಾರಾದ್ರೂ ಫಾರೆಸ್ಟ್ ಆಫೀಸರ್ಸ್ ಏನಾದ್ರು ಬಂದ್ರೆ ಅದೇ ಕೋತಿ ಕೈಲಿ ತಿಗಾ ಹೊಡ್ಸ್ಬಿಡ್ತಾರೆ. ಈ ಸುಳೆ ಮಗ ಎಷ್ಟ್ ಹೇಳಿದ್ರ ಅಷ್ಟೇ ಇವಂಗ. ಇವನೇನ್ ಹೇತಾರೋ ಹಡ್ದಾರೋ ಏನ್ ಒಂದೂ ತಿಳಿವಲ್ತಪ್ಪ. 35,000 ರೂಪಾಯಿ ಕೊಟ್ಟು ಫೋನ್ ತಗೊಂಡ್ವಿ. ಅವ್ನವ್ನ ಹಡ ನೆಮ್ಮದಿಯಿಂದ ಒಂದ್ಸರಿ ಇನ್ಸ್ಟಾಗ್ರಾಮ್ ನೋಡಕ್ ಆಗೋಲ್ತು. ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ, ಎಲ್ಲಾರು ಸೇರಿ ಪಟ್ಟೆ ಹಾಕ್ರಿ, ಸುಳೆ ಮಗನ್ ಎಲ್ಲಾರ ಹೊರದೇಶದಾಗ ಯಾವ್ದಾರ ಕಾಡ್ ಗೀಡ್ನ್ಯಾಗ ಹೋಗದ್ ಬರೋಣ ಅಂತಂದ ಹೇಳಿ. ಈಗೂ ಕಾಲ್ ಮಿಂಚಿಲ್ಲ, ಎಲ್ಲಾರು ಸೇರಿ ಪಟ್ಟಿ ಹಾಕನ್ರಿ. ಪಟ್ಟಿ ಹಾಕಿ ಸುಳೆ ಮಗನ್ ಯಾವ್ದಾರ ಕಾಡ್ ಗೇಡಿಗೆ ಬಿಟ್ಟು ಬಂದ್ಬಿಡನ್ರಿ, ಅಮೆಝಾನ್ ಕಾಡಿಗೆ ಬಿಟ್ಟು ಬಂದ್ಬಿಡನ್ರಿ ಅವನು. साला मुआ पे कहिया भोसड़ी वाला ಹಾಯ್ ಹಾಯ್, ನೀವಿಬ್ರಲ್ಲಿ ಒಬ್ರು ನನಗ್ ಬೇಕು. ಯಾರು ಬರ್ತೀರಾ? ಮೇಡಮ್, ನೀವಿಬ್ರು ಸುಂದರಾಗಿದ್ದೀರಾ ರೀ. ಅಲ್ಲಿ ಪಾನಿಪುರಿ ಫ್ರೀಯಾಗಿ ಕೊಡ್ತಾನಂತ ರೀ. ಅದಕ್ಕೆ ಈ ಚೊರಿಗೋಡ ಆ ಚೊರಿಗೋಡ ಇನ್ನು ಅದ. ಅಯ್ಯೋ ಎದ್ದು ಮನೆ ಒಂದ್ರ ಕಾಲ್ ಮಾಡ್ತಾವ್ರ. ಹಲೋ ಹಲೋ ಸರ್, ಎಲ್ಲಿವರೆಗಾಗೈತಪ್ಪ ಪೇಂಟು? ಕೆಲಸ ಮಾಡ್ತಿದ್ರೋ ಇಲ್ಲ ಸುಮ್ನೆ ಕೂತಿದ್ರೋ? ಇನ್ನೊಂದ್ ಸ್ವಲ್ಪ ಅದ ಸರ್, ಮುಗಿಸ್ಬಿಡ್ತೀವಿ. ಸರಿ, ವಿಡಿಯೋ ಕಾಲ್ ಮಾಡ್ತೀನಿ, ತೋರಿಸಿ ಎಷ್ಟಾಗೈತೆ ನೋಡ್ತೀನಿ ಈಗ. ಮಾಡಿ ಸರ್. ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಅವ್ರ. ವಿಡಿಯೋ ಕಾಲ್ ಮಾಡ್ರೆ ನಿಂಗೆ ಹೆಂಗ್ ಗೊತ್ತಾಗುತ್ತೆ ಗುರು ಪೇಂಟ್ ಮಾಡೋದು? ಅವ್ರ ಮುಖದಲ್ಲಿ ಮತ್ತೆ ಬಟ್ಟೆಯಲ್ಲಿ ಪೇಂಟ್ ಆಗಿರೋದು ಗೊತ್ತಾಗುತ್ತಲ್ಲ ಗುರು, ಎಷ್ಟು ಕೆಲಸ ಮಾಡೋರು ಏನು ಅಂತ. ತೋರಿಸ್ತೀನಿ ಇವಾಗ. ಮುಖ ತೋರಿಸಿ, ಸ್ವಲ್ಪ ಹಂಗೆ ಮುಖ ತೋರಿಸಿ. ನೋಡಿದ್ರೆ ಸರ್ ಪೇಂಟಿಂಗ್ ಮಾಡ್ತಾ ಇರೋದ್ನ. ನೀವು ಹಿಂಗ್ ಗಳಗಳಕ್ಕೂ ವಿಡಿಯೋ ಕಾಲ್ ಮಾಡ್ತಿದ್ರೆ ಪೇಂಟಿಂಗ್ ಕೆಲಸ ಮುಗಿಯಲ್ಲ. ಮಗಿ ಫೋನ. ಸ್ವಲ್ಪ ಹುಷಾರಿರ್ಬೇಕಷ್ಟೇ. ದೌರ್ಜನ್ಯ ಮಾಡಕ್ ಬಂದ್ರಿ ಇಲ್ಲಿ ಬಿಡೋದೇನ? ಏನಲ್ಲ BP ರಾಣಿ, BP ಅಲ್ಲಲ್ಲಿ ಹನುಮಂತ ಬಾವಿ. ಐ ಹ್ಯಾವ್ ನೋ BP. 120/80 ಈಗ ಮಿಷನ್ ಐತಿ, ಇಲ್ಲೇ ಚೆಕ್ ಮಾಡ್ಲ. ಇಲ್ಲೇ ಚೆಕ್ ಮಾಡ್ಕೊಂತ ನಿಮ್ಮಿದ್ರಿಗೆ. ಅದೇ ಇಲ್ಲೇ ಐತಿ ಮಿಷನ್. BP ಮಿಷನ್ ಇಲ್ಲೇ ಐತಿ. 120/80 ಇರ್ತತಿ, ಇಲ್ಲೇ ಐತಿ.
BP ಮಿಷನ್ ಸಿ BP ಮಾಡ್ಕೊಂಡಿರಂತ BP ನ ಇಲ್ಲ ನಾನು ನಿಮ್ಮ ಏರಿಯಾ ತೋರಿಸ್ತಾನೆ ನೋಡು ಅಂತಾನೆ ನೋಡದೆ ಎಷ್ಟೈತ್ BP ಅನ್ನೋದು ಇಲ್ಲೇ ತೋರಿಸ್ಬಿಡ್ತಾನೆ. ಅದೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬಿಡು, ನಾವು ಬಟಾಕ್ಕೊಂಡು ಬಿಡ್ಬೋದು. ನಮ್ ಲೈಟ್ ನಮ್ ಕೈಲೇ ಇಲ್ಲ, ಅದಕ್ಕೆ ಅಳಬಾರ್ದು. ಈ MTV ಟಿವಿದಲ್ಲಿ ಖುಷಿಯಾಗಿರ್ಬೇಕು. ಅಜ್ಜಿ ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಆಯ್ತು, ನಿನ್ನ ಲವ್ ಯಾವ ಸ್ಟೇಜಿಗೆ ಬಂದಿದೆ? ಯಾಕೆಂದ್ರೆ ನಿನ್ನ ಲವ್ ನಿನ್ನ ಸ್ಟಡೀಸ್ಗೆ ಅಡ್ಡಿ ಆಗ್ಬಾರ್ದು ನೋಡು, ಅದಕ್ಕೆ. ಕಮಾನ್ ಟೆಲ್ ಮಿ. ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದೀನಿ ಸರ್, ಆದ್ರೆ ಆ ಹುಡುಗಿ ಒಪ್ಲಿಲ್ವಾ? ಅಥವಾ ಒಂದ್ ಸೈಡ್ ಲವ್ವಾ? ಇಲ್ಲ ಟೋಟಲ್ ಆಗಿ ರಿಜೆಕ್ಟ್ ಮಾಡ್ಬಿಟ್ಲಾ? ಆ ಹುಡುಗಿ ಏನೋ ಒಪ್ಪಿದಾಳೆ ಸರ್, ಆದ್ರೆ ತುಂಬಾ ಎಳಿಬೇಡ, ಮೆಗಾ ಸೀರಿಯಲ್ ಆಗೋಗ್ಬಿಡುತ್ತೆ. ಅವ್ರ ತಾಯಿ ತಂದೆ ಒಪ್ಲಿಲ್ವಾ? ಅದೆಲ್ಲ ಏನೂ ಇಲ್ಲ ಸರ್. ಮತ್ತೆ ಸ್ವಲ್ಪ ಈ ಕಡೆ ಬನ್ನಿ ಸರ್, ಹೇಳ್ತೀನಿ. ನಾನು ಅಲ್ಲಿ ಬರೋದಕ್ಕೂ ನೀನ್ ಹೇಳೋದಕ್ಕೂ ಏನಪ್ಪಾ ಸಂಬಂಧ? ನೀವು ಬನ್ನಿ ಸರ್, ಹೇಳ್ತೀನಿ. ಬರ್ತೀನಿ. ನೀನ್ ಜಾಸ್ತಿ ಅಳಕ್ ಹೋಗ್ಬೇಡ, ಯಾಕಂದ್ರೆ ದಿಢೀರ್ ಅಂತ ನಿಮ್ ಮನೇಲಿ ಯಾರಾದ್ರೂ ಸತ್ತೋಗ್ಬಿಟ್ರೆ ಆಮೇಲೆ ಅಳೋದಕ್ಕೆ ಕಣ್ಣೀರೇ ಇರಲ್ಲ. ಟೆಲ್ ಮಿ, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಅಳ್ಬೇಡಪ್ಪ, ನನ್ ತಡೆಯಕ್ ಆಗ್ತಾ ಇಲ್ಲ. ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಆ ಹುಡುಗಿ ಗಂಡನೇ ಸರ್ ಪ್ರಾಬ್ಲಮ್. ಕಣ್ಣಿನವಾಗ ಶುರುವಾದ ಪ್ರೀತಿ ಕಬ್ಬಿನ ಪಡೆದಾಗ ಮನಿ ಮಾಡೈತಿ. ಎರಡು ದೇಹ ಒಂದೇ ಜೀವ. ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಪ್ರೇಮವಾಗಿರತೈತಿ. ಈ ಕಡೆ ಯಾವ್ದು ಬಿಡೋದು, ಈ ಕಡೆ ಯಾವ್ದು ಕಾಪಾಡ್ಕೊಳ್ಳೋದು ಒಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡ್ತಿದ್ದೆ, ಒಂದು ಅರ್ಥನೇ ಆಯ್ತಲ್ಲ ನನಗೆ. ಕುಡಿದ್ರೆ ಲಿವರ್ ಹೋಯ್ತದೆ, ಕುಡಿನಿಲ್ಲ ಅಂದ್ರೆ ಫ್ರೆಂಡ್ಶಿಪ್ ಹೋಯ್ತದೆ. ಏನೋ ನೀ ತಿಳ್ದಂಗ್ ಮಾಡಪ್ಪ. ಲಿವರ್ ಹೋದ್ರ ಹೋಯ್ತದೆ, ಒಂದ್ ಕ್ವಾರ್ಟರ್ ಎಣ್ಣೆ ಕೊಡ್ಸ ಕುಡಿಯೋಣ. ಫ್ರೆಂಡ್ಶಿಪ್ ಮುಖ್ಯ ನಂಗೆ. ನನಗೆ ಒಂದ್ ಕ್ವಾರ್ಟರ್ ಎಣ್ಣೆ ಗೇರ್ ಆಗ್ತಲ್ಲ ಕಪ್ಪೆ ನೀನು. ಬಾ. ಮಕ್ಕೊಂಡನ ನೀವ ಯಾವಾಗೈತು ಸಾಲಿನ ಟೈಮ್ ಆಗಿಲ್ಲನ? ಊರಿ ಟೈಮ್ ಆಗೈತಿ, ಎಬ್ಬಿಸ್ಬೇಕ ಅವನ್ನ. ಹಂಗಾರ ನಾ ಬರ್ತೀನಿ ನೋಡು. ಅಯ್ಯೋ, ಇವತ್ತೇನ್ರ ಮಾಡಿ ಸ್ಕೂಲ್ ಬಿಟ್ಬಿಡ್ತಾರೆ. ಸುರೇ ಹೇಳೋ ಟೈಮ್ ಆಗೈತಿ. ಏನಾಯ್ತು? ಹೊಟ್ಟೆ ಹೊಟ್ಟೆ ಯಾಯ ತಲಿಯೋದು ಹೊಟ್ಟೆ ಅಲ್ಲ ಹಿಡಿತಲ್ಲಿದು. ಇನ್ನ ಒಂದ್ 10 ನಿಮಿಷ ಐತೆ, ಆರಾಮ್ ಆಕೇತನ್ಲ. ಅಯ್ಯೋ, ಇನ್ನೂ ನಂಬಾಗ್ತಿಲ್ಲ. ಅಮ್ಮ ಅವ್ವ, ಅಯ್ಯ ಅಯ್ಯ, ಏ ಕ್ರೇಜಿ ಬಾಲ್ ಪುಟ್ಟದಂಗ್ ಪುಟ್ಟ ಅಂತಲ್ಲಿದು. ಏ ಬಾಲ್ ಇದ್ರೆ ಬಿಟ್ಬಿಡು, ಇವತ್ತು ಹೋಗುದ್ ಬ್ಯಾಡ ಸಾಲಿಗೆ. ಹೊಟ್ಟೆ, ನಾ ಒಂದ್ ಕೆಲ್ಸ ಮಾಡ್ತೀನಿ, ಹೋಗಿ ಗುಡ್ಗಿ ತಗೊಂಡ್ಬರ್ತೀನಿ. ಇಲ್ಲೇ ಇರು ಸರ್ದಾಡ್ಬೇಡ. ಇವತ್ ಸಾಲಿ ಸೂಟಿ. ಕ್ರಿಕೆಟ್ ಆಡೋನಲ್ಲ, ಮೆಟೆ ಶಾಟ್ ಐತಲ್ಲ ನನ್ ಕಡೆ, ತಗೊಂಡ್ ಆಡ್ ಬಿಡ್ಬೋದ. ಒಬ್ಬನೇ ಆಡೋದ, ಗ್ರೌಂಡ್ ಬೇಡ ಏನು ಬೇಡ, ಬೇಕಂದ್ರೆ ಮಲ್ಟಿಪ್ಲೇಯರ್ ಯಾವಾರ ಬಂದಾಗ ಆಡ್ಸೋಣ ಅಂತ. ಯಾಡ್ ಔಟ್. ನಾ ಹೇಳಿದ್ದಿಲ್ಲ ನನ್ ಮಗ ಎಷ್ಟ್ ಶಾಣೆ ಐತಂತಂದ. ಹೌದು ಪಾಪ ಹೊಟ್ಟಿ ಹುಡ್ಕಾಕ 15 ನಿಮಿಷ ಬೇಕಾತು. ಏನ್ ತಲಿ ಇದ್ರಿ ಆ ಬುದ್ಧಿ ನಿಮ್ ಫ್ಯಾಮಿಲಿ ಯಾರ ಕಡೆ ಅಂತ ಬಂದಿದ್ದದು. ಯಾಕಪ್ಪ ಅಳ್ತಾ ಇದೀಯಾ? ಊಟದಲ್ಲಿ ಖಾರ ಜಾಸ್ತಿ ಆಯ್ತಾ? ಇಲ್ಲ, ಮತ್ ಯಾಕೆ ಅಳ್ತಾ ಇದೀಯಾ? ನಮ್ಮ ಹುಡುಗಿ ಮದುವೆ ಇವತ್ತು, ಅಲ್ಲಕ್ಕಾಗಲ್ವಲ್ಲ, ಅದಕ್ಕೆ ಇಲ್ಲಿ. ಕಣ್ಣೀರಲಿ ಮನಸ್ಸಿನ ನೋವಿದೆ, ಒಲವಿನ ಸವಾಲಿದೆ, ಹೃದಯದ ಹೂವಿದೆ, ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ. ಇದು ಯಾವ ಸ್ಟೇಷನ್ ರೀ? ರೈಲ್ವೆ ಸ್ಟೇಷನ್.